ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ತಿ ಕಾರ್ನರ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಇವತ್ತು ವೀಕೆಂಡ್ ಶಾಪಿಂಗ್ನಲ್ಲಿ ಯಾವ ಮೀನು ಪರ್ಚೇಸ್ ಮಾಡೋದಂತ ನೋಡ್ತಾ ಇದ್ದೆ. ಹಾಗೆ ತುಂಬ ದಿನದಿಂದ ಫಿಶ್ ಚಿಲ್ಲಿ ಮಾಡುವಂತ ಇತ್ತು. ಅದಕ್ಕೆ ಫ್ರೆಶ್ ಆಗಿ ಫಿಶ್ ಫಿಲೆಟ್ ಸಿಗೋದು ಕಡಿಮೆ, ಇಲ್ಲಿ ಫ್ರೋಝನ್ ಇರ್ತಿತ್ತು. ಇವತ್ತು ಫ್ರೆಶ್ ಇದೆ, ಅದನ್ನು ತಗೊಂಡೆ. ಹಾಗೆ ಯಾರಾದರೂ ನೀವು ಹಲಸಿನ ಹಣ್ಣಿನ ಬೀಜವನ್ನು ಬಿಸಾಡ್ತೀರಾ ಮನೆಯಲ್ಲಿ? ಇದರದ್ದು ಬೆಲೆ ನೋಡಿ, ಒಮ್ಮೆ ನೋಡಿ, 15.75, ಅಂದರೆ ಊರಿದ್ದು 400 ರೂಪಾಯಿ 1 kg. ನಾನು ಮನೆಯಿಂದ ಮೊನ್ನೆ ಊರಿಂದ ಬರುವಾಗ ಸ್ವಲ್ಪ ಹಲಸಿನ ಹಣ್ಣಿನ ಬೀಜ ತಂದಿದ್ದೆ, ಅದರಿಂದ ಏನಾದರೂ ಮಾಡೋದು. ಇಲ್ಲಿ ನೋಡಿ, ಫಿಶ್ ಫಿಲೆಟನ್ನು ತಂದಿದ್ದೇನೆ. ಇವಾಗ ಇದರದ್ದು ಒಂದು ಒಳ್ಳೆ ಚಿಲ್ಲಿ ಮಾಡುವ. ಇದನ್ನು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಇವತ್ತು ಬೋನ್ಲೆಸ್ ಫಿಶ್ ಬೇಕಾಗುತ್ತೆ ಫಿಶ್ ಚಿಲ್ಲಿಗೆ, ಅದಕ್ಕೋಸ್ಕರ ನೋಡಿ ಈ ರೀತಿ ಕಟ್ ಮಾಡಿಕೊಂಡೆ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಮ್ಯಾರಿನೇಷನ್ಗೋಸ್ಕರ. ಹಾಗೆ 2 ಟೀ ಸ್ಪೂನ್ನಷ್ಟು ಕಾರ್ನ್ಫ್ಲವರ್, 2 ಟೀ ಸ್ಪೂನ್ನಷ್ಟು ಮೈದಾ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ 1/4 ಟೀ ಸ್ಪೂನ್ನಷ್ಟು ಪೆಪ್ಪರ್ ಪೌಡರ್, ಸ್ವಲ್ಪ ಟೇಸ್ಟಿಗೋಸ್ಕರ. ಹಾಗೆ 1 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ, 3 ಟೀ ಸ್ಪೂನ್ನಷ್ಟು ಬಾಫತ್ ಮಸಾಲ ಪೌಡರನ್ನು ಹಾಕ್ತಾ ಇದ್ದೇನೆ. ಹಾಗೆ 1 ಟೀ ಸ್ಪೂನ್ನಷ್ಟು ಸೋಯಾ ಸಾಸ್. ಹಾಗೆ ನನ್ನಲ್ಲಿ ನಿಂಬೆ ಹುಳಿ ತಂದದ್ದಿರಲಿಲ್ಲ, ಅದಕ್ಕೋಸ್ಕರ ನಾನು ಹುಣಸೆ ಹುಳಿಯ ರಸವನ್ನು ಹಾಕ್ತಾ ಇದ್ದೇನೆ. ನಿಂಬೆ ಇದ್ದರೆ 1 ಲಿಂಬೆ ರಸ ಹಾಕಿದರೆ ಸಾಕು. ಹಾಗೆ ಉಪ್ಪು ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ. ಹಾಗೆ ಸ್ವಲ್ಪ ನೀರನ್ನು ಸೇರಿಸಿಬಿಟ್ಟು ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ಇವಾಗ 30 ನಿಮಿಷದಷ್ಟು ಸಮಯ ಫ್ರಿಜ್ಜಲ್ಲಿ ಇಡುವ. ಹಾಗೆ ಇಲ್ಲಿ 2 ಈರುಳ್ಳಿಯನ್ನು ಅಡ್ಡಕ್ಕೆ ಕತ್ತರಿಸ್ಕೊಂಡಿದ್ದೇನೆ. ಉದ್ದಕ್ಕೆ ಕತ್ತರಿಸಿದ 1 ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ. ಹಾಗೆ 2 ಹಸಿಮೆಣಸು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಜ್ಜಿದ್ದನ್ನು ತೊಗೊಂಡಿದ್ದೇನೆ. ಇವಾಗ ಮ್ಯಾರಿನೇಟ್ ಮಾಡಿದ್ದು 30 ನಿಮಿಷ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ರೆಡಿ ಇದೆ. ಇದನ್ನು ಇವಾಗ ಫ್ರೈ ಮಾಡಿಕೊಳ್ಳುವ. ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕಿಟ್ಟೆ. ತೆಂಗಿನ ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಈ ಫಿಶ್ ಫಿಲೆಟ್ ಏನಿದೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಬೇಗನೆ ಫ್ರೈ ಆಗುತ್ತೆ, ತುಂಬ ಸಾಫ್ಟ್ ಆದ ಮೀನು, ಅದಕ್ಕೋಸ್ಕರ 1 ನಿಮಿಷದೊಳಗೆ ಇದು ಫ್ರೈ ಆಗುತ್ತೆ. ನೋಡಿ, ಇಷ್ಟು ಫಿಶ್ ಫಿಲೆಟನ್ನು ನಾನು ಫ್ರೈ ಮಾಡಿ ತಗೊಂಡಿದ್ದೇನೆ. ಇವಾಗ ನಾವು ಫಿಶ್ ಫ್ರೈ ಮಾಡಿದ ಎಣ್ಣೆ ಇದೆಯಲ್ಲ, ಅದೇ ಎಣ್ಣೆಯನ್ನು ಬಳಸ್ಕೊಳ್ಬೋದು. 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. 2 ಅಡ್ಡಕ್ಕೆ ಕತ್ತರಿಸಿದ ಈರುಳ್ಳಿಯನ್ನು ಇವಾಗ ಫ್ರೈ ಮಾಡ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡೆ ರುಚಿಗೆ. ಜಜ್ಜಿದ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. 3 ಬೆಳ್ಳುಳ್ಳಿ ಹೆಸಳು ಮತ್ತು ಅರ್ಧ ಇಂಚು ಶುಂಠಿಯನ್ನು ಜಜ್ಜಿ ತಗೊಂಡಿದ್ದೇನೆ. ಇವಾಗ ಕ್ಯಾಪ್ಸಿಕಮನ್ನು ಹಾಕ್ತಾ ಇದ್ದೇನೆ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ತುಂಬ ಬೇಯಬಾರ್ದು, ಚಿಲ್ಲಿಯಲ್ಲಿ ತಿನ್ನಲಿಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹಸಿ ವಾಸನೆ ಹೋಗುವ ತನಕ ಅದನ್ನು ಫ್ರೈ ಮಾಡಿಕೊಳ್ಳಿ. 1 ಟೇಬಲ್ ಸ್ಪೂನ್ನಷ್ಟು ಸೋಯಾ ಸಾಸ್, 3 ಟೇಬಲ್ ಸ್ಪೂನ್ನಷ್ಟು ಟೊಮೆಟೊ ಕೆಚಪನ್ನು ಹಾಕ್ತಾ ಇದ್ದೇನೆ. ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ಹಾಟ್ ಚಿಲ್ಲಿ ಸಾಸನ್ನು ತಗೊಳ್ತಾ ಇದ್ದೇನೆ. ಖಾರ ಜಾಸ್ತಿ ಬೇಕಿದ್ದರೆ ಹೆಚ್ಚಿಗೆ ಹಾಕ್ಕೊಳ್ಬೋದು. ಹಾಗೆ 3 ಟೀ ಸ್ಪೂನ್ನಷ್ಟು ಬಾಫತ್ ಮಸಾಲ ಪೌಡರನ್ನು ಬಳಸ್ತಾ ಇದ್ದೇನೆ. ನಿಮಗೆ ಬಾಫತ್ ಮಸಾಲೆ ಇಲ್ಲದಿದ್ದರೆ ಗರಂ ಮಸಾಲ ಪೌಡರ್, ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ಅರಶಿನ ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಮಸಾಲದ ಹಸಿ ವಾಸನೆ ಹೋಗಬೇಕು. ಹಾಗೆ 2 ಟೀ ಸ್ಪೂನ್ನಷ್ಟು ಕಾರ್ನ್ಫ್ಲವರನ್ನು ನಾನು ಅರ್ಧ ಗ್ಲಾಸ್ ನೀರಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು, ಯಾಕಂದರೆ ಚಿಲ್ಲಿಯ ಗ್ರೇವಿ ಯಾವಾಗಲೂ ತಿಕ್ಕಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಅದು ಈ ರೀತಿ ಕಾರ್ನ್ಫ್ಲವರ್ ಹಾಕೋದ್ರಿಂದ ತಿಕ್ನೆಸ್ ಬರುತ್ತೆ. ಅದಕ್ಕೆ ಸ್ವಲ್ಪ ನೀರನ್ನು ನೋಡಿಕೊಂಡು ಸೇರಿಸ್ಕೊಳ್ಬೇಕು. ಕೆಲವರಿಗೆ ಡ್ರೈ ಚಿಲ್ಲಿ ಇಷ್ಟ, ಕೆಲವರಿಗೆ ಈ ರೀತಿ ಗ್ರೇವಿ ಥರ ಇದ್ದರೆ ಇಷ್ಟ ಆಗುತ್ತೆ. ನಿಮಗೆ ಯಾವ ಥರ ಇಷ್ಟನೋ ಆ ರೀತಿ ಮಾಡ್ಕೊಳ್ಬೋದು. ಗ್ರೇವಿ ಥರ ಇಷ್ಟ ಇದ್ದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿದರೆ ಆಯಿತು. ಇವಾಗ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಕುದಿ ಬರಲಿಕ್ಕೆ ಬಿಡುವ. ಕುದಿ ಬಂದ ತಕ್ಷಣ ಈ ಫ್ರೈ ಮಾಡಿದ ಫಿಶ್ ಏನಿದೆ ಇದನ್ನು ಇವಾಗ ಹಾಕ್ಕೊಳ್ತಾ ಇದ್ದೇನೆ. ಮೆಲ್ಲನೆ ಇದನ್ನು ಟರ್ನ್ ಮಾಡಿಕೊಳ್ಳಿ, ಯಾಕಂದರೆ ತುಂಬ ಮೆದುವಾದ ಮೀನು, ಹುಡಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಸ್ಲೋಲಿ ಇದನ್ನು ಟರ್ನ್ ಮಾಡಿಕೊಳ್ಬೇಕು. ಸ್ವಲ್ಪ ಕುದಿ ಬಂದರೆ ಸಾಕು. ಚೆನ್ನಾಗಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅಲಂಕರಿಸುವುದು. ನಿಮಗೆ ಡ್ರೈ ಇಷ್ಟ ಇದ್ದರೆ ಸ್ವಲ್ಪ ಆ ಗ್ರೇವಿ ತಿಕ್ಕಾಗಲಿಕ್ಕೆ ಬಿಡಿ,
ಅಲ್ಲೇ ಆಗುತ್ತೆ. ಹಾಗೆ 2 ಹಸಿಮೆಣಸು, ಇದು ಖಾರ ಇಲ್ಲ, ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದನ್ನು ಟೇಸ್ಟ್ ಮಾಡುವ ಸಮಯ. ವಾ, ಗಮ್ಮಂತ ಪರಿಮಳ ಬರ್ತಾಯಿದೆ. ಹಾಗೆ ಇದನ್ನು ನೋಡ್ತಾ ಇದ್ದರೆ ಬಾಯಲ್ಲಂತೂ ನೀರು ಉರಿತಾ ಇದೆ. ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಇದರದ್ದು ಟೆಕ್ಸ್ಚರ್ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಯಾವಾಗದಿಂದ ಫಿಶ್ ಚಿಲ್ಲಿ ಮಾಡಬೇಕಂತ ಅನ್ಕೊಳ್ತಾ ಇದ್ದೆ. ನಿನ್ನೆ ನನಗೆ ಫ್ರೆಶ್ ಆಗಿ ಫಿಶ್ ಫಿಲೆಟ್ ಸಿಕ್ತು, ತುಂಬ ಖುಷಿಯಾಯಿತು. ಹಾಗೆ ನಮ್ಮ ಮನೆಯಲ್ಲಿ ಕೂಡ ಈ ಫಿಶ್ ಚಿಲ್ಲಿ ಇಷ್ಟ ಆಯಿತು. ನೀವು ಕೂಡ ಈ ಫಿಶ್ ಚಿಲ್ಲಿಯನ್ನು ಟ್ರೈ ಮಾಡಿ, ಎಲ್ಲರೂ ನಿಮ್ಮನ್ನು ಖಂಡಿತವಾಗಿಯೂ ಹೊಗಳ್ತಾರೆ. ಹಾಗೆ ಹೇಗಾಗಿದೆ ಅಂತ ರೆಸಿಪಿಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ಇದನ್ನು ನಾನು ಟೇಸ್ಟ್ ಮಾಡ್ಕೊಳ್ತೇನೆ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇದಂತೂ ತುಂಬಾ ಟೇಸ್ಟಿಯಾಗಿತ್ತು, ಸಖತ್ತಾಗಿತ್ತು. ಮನೆಯಲ್ಲಂತೂ ಎಲ್ರಿಗೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಟ್ರೈ ಮಾಡಿ. ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ. ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್.